ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಹತ್ರ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋಂಥ ವಿಡಿಯೋ. ಇದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ನೀವು ಒಮ್ಮೆ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಸೋಯಾ ಪಲಾವು. ಫಸ್ಟ್ ನಾನೊಂದು ಜಾರಿಗೆ ಒಂಚೂರು ಜೀರಿಗೆ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 3 ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೆ. ಆದಮೇಲೆ ನನಗೆ ಏನೇನು ಬೇಕಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಆದಮೇಲೆ ಒಂದು ಕುಕ್ಕರ್ಗೆ ಒಂಚೂರು ಆಯಿಲ್ ಮತ್ತು ತುಪ್ಪ ಹಾಕಿ ಇದು ಬರುತ್ತಲ್ಲ ಸ್ಪೈಸಿ ಐಟಮ್ಸ್ ಆ್ಯಂಡ್ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಮೊಗ್ಗು ಮತ್ತು ಹೂವು ಮತ್ತು ಕಲ್ಲು ಹೂವು ಎಲ್ಲ ಹಾಕ್ಕೊಂಡು ಬೇ ಲೀಫ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆದಮೇಲೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂಚೂರು ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆದಮೇಲೆ ಪುದೀನೂ ಹಾಕಿದ್ದೀನಿ. ಆದಮೇಲೆ ಇದು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆದಮೇಲೆ ಟೊಮೆಟೊನೂ ಹಾಕಿ, ಟೊಮೆಟೊ ನಾನು ದಪ್ಪದಾಗಿರೋದು ಒಂದು ತೊಗೊಂಡಿದ್ದೆ. ಸ್ವಲ್ಪ ಒಂದು 4-5 ಕಟ್ ಮಾಡಿರೋ ಪೀಸ್ಗಳನ್ನ ನಾನು ಯಾವಾಗೂ ಉಳಿಸ್ಕೊತೀನಿ. ಅದು ಏನಕ್ಕಂತ ನಿಮ್ಮ ಹತ್ರ ಮುಂಚೆನೂ ಶೇರ್ ಮಾಡಿದ್ದೆ ಮತ್ತು ಈ ವಿಡಿಯೋದಲ್ಲೂ ಶೇರ್ ಮಾಡ್ತೀನಿ. ಆದಮೇಲೆ ಒಂಚೂರು ಅರಿಶಿನ ಮತ್ತು ಒಂಚೂರು ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಪೇಸ್ಟ್ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಇದೆಲ್ಲ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆದಮೇಲೆ ಸೋಯಾಬೀನು ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತగ్గಷ್ಟು ಉಪ್ಪು ಹಾಕಬೇಕು. ಉಪ್ಪು ಚೆನ್ನಾಗಿ ಕರೆಕ್ಟಾಗಿದ್ರೇ ಚೆನ್ನಾಗಿರುತ್ತೆ. ಆದಮೇಲೆ ಒಂಚೂರು ಮೊಸರು, ಒಂಚೂರು ನಿಂಬೆ ರಸ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಂತೂ ತುಂಬ ಚೆನ್ನಾಗಿತ್ತು. ಜಾಸ್ತಿ ನಾನೇನು ಸ್ಪೈಸಸ್ ಹಾಕಿಲ್ಲ ಮತ್ತು ಜಾಸ್ತಿನೂ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕಿಲ್ಲ, ಸಿಂಪಲಾಗೇ ಮಾಡಿದೆ. ಒಂಚೂರು ಧನಿಯಾ ಪುಡಿ, ಒಂಚೂರು ಖಾರದ ಪುಡಿ ಹಾಕಿ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಗಿದೆಯಾ ಇಲ್ಲ ಅಂತ ಒಂಚೂರು ಚೆಕ್ ಮಾಡಬೇಕು. ಉಪ್ಪು ಕಡಿಮೆ ಇದ್ದರೆ ಈ ಸಮಯದಲ್ಲಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆದಮೇಲೆ ನಾನು ಟೊಮೆಟೊ ಸ್ವಲ್ಪ ಎತ್ತಿಟ್ಕೊಂಡಿದ್ದೆಲ್ಲ ಆ ಟೊಮೆಟೊ ಇವಾಗ ಹಾಕ್ತಾ, ಆದಮೇಲೆ ಕೊತ್ತಂಬರಿ ಸೊಪ್ಪು, ಆದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರ್ತಾ ಇರುತ್ತಲ್ಲ ಆಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ಸ್ ಇಸ್ ಎನಫ್. 3 ವಿಸಿಲ್ಸ್ ಹಾಕ್ಸಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಸೋಯಾಬೀನ್ ಪಲಾವು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. 3 ವಿಸಿಲ್ ಆದಮೇಲೆ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ವಿಸಿಲ್ ತೆಗ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ, ವಾಸನೆ ಅಂತೂ ಗಮ್ ಅಂತ ಇತ್ತು. ಸ್ಪೈಸಸ್ ಜಾಸ್ತಿ ಹಾಕಿಲ್ಲ, ಮಸಾಲೆನೂ ಜಾಸ್ತಿ ಹಾಕಿಲ್ಲ, ಇಷ್ಟೇ ಮಸಾಲೆ. ಸಿಂಪಲ್ಲಾಗಿ ನೈಟ್ ಡಿನ್ನರ್ ಅವ್ರ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರೈತ ಕಾಂಬಿನೇಷನಲ್ಲಿ ತಿನ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.